ಆತ್ಮೀಯರೇ ನಮಸ್ಕಾರ. ನಿನ್ನೆ ತಾನೇ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕೆಎಎಸ್ ಹುದ್ದೆಗಳಿಗಾಗಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸುಮಾರು 90 ಪುಟಗಳಷ್ಟು ಮಾಹಿತಿಯನ್ನ ಅವರು ವೆಬ್ಸೈಟ್‌ನಲ್ಲಿ ಹಂಚಿಕೊಂಡಿದ್ದಾರೆ. ಇವತ್ತು ನಾವು ಕೆಎಎಸ್ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಎ ಟು ಝೆಡ್ ಮಾಹಿತಿಯನ್ನ ನಾವು ಪಡೆದುಕೊಳ್ಳೋಣ. ಕೇವಲ 15ರಿಂದ 20 ನಿಮಿಷಗಳ ಅವಧಿಯಲ್ಲಿ ಇದರ ಕುರಿತು ನಾನು ಸಂಪೂರ್ಣ ಮಾಹಿತಿಯನ್ನು ತಮಗೆ ಕೊಡ್ತೀನಿ. ನಾವು ಮುಖ್ಯವಾಗಿ ಅಧಿಸೂಚನೆಯಲ್ಲಿ ಏನು ವಿಷಯ ಅದ ಅದನ್ನ ನೋಡೋಣ. ಆಮೇಲೆ ಹುದ್ದೆಗಳ ವರ್ಗೀಕರಣ ಯಾವ ರೀತಿ ಮಾಡಿದಾರೆ ಅನ್ನೋದು ನೋಡೋಣ. ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಆಯ್ಕೆ ಪ್ರಕ್ರಿಯೆಗೆ ನಿಗದಿಪಡಿಸಲಾದ ಕಾಲಮಿತಿ ಯಾವ್ದದ ಅನ್ನೋದು ನೋಡೋಣ. ಮತ್ತು ಈ ಒಂದು ಹುದ್ದೆಗೆ ನಾವು ಅಪ್ಲೈ ಮಾಡಬೇಕಾದ್ರೆ ಯಾವ ಅರ್ಹತೆಗಳು ಇರಬೇಕು ಅನ್ನೋದು ನೋಡೋಣ. ಮತ್ತು ಪರೀಕ್ಷಾ ಮಾದರಿ ಎಕ್ಸಾಮ್ ಪ್ಯಾಟರ್ನ್ ಏನೇನು ಬದಲಾವಣೆಗಳು ಮಾಡಿದಾರೆ ಅನ್ನೋದನ್ನ ನೋಡೋಣ. ಮತ್ತು ಪಠ್ಯಕ್ರಮ ಈ 6 ಪ್ರಮುಖವಾದಂತಹ ಅಂಶಗಳ ಕುರಿತು ನಾವಿವತ್ತು ಚರ್ಚೆ ಮಾಡೋಣ. ಮೊದಲನೇದಾಗಿ ಅಧಿಸೂಚನೆ ಏನದ ಅನ್ನೋದು ನೋಡ್ರಿ. ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು. ಇಲ್ಲಿ ಡೇಟ್ ಕೂಡ ಅದ, ನಿನ್ನೆ ಡೇಟ್ ಅದ 31/7/2026 ಮತ್ತು ಅಧಿಸೂಚನೆಯ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಡ್ಲಾಗ್ಯದ. ಅಧಿಸೂಚನೆಯಲ್ಲಿ ಏನ್ ಬರ್ದಿದ್ದಾರೆ ನೋಡ್ರಿ. ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ ನಿಯಮಗಳು 1997 ಹಾಗೂ ಕಾಲಕಾಲಕ್ಕೆ ತಿದ್ದುಪಡಿಯಾದ ನಿಯಮಗಳ ಅಡಿಯಲ್ಲಿ ಗೆಜೆಟೆಡ್ ಪ್ರೊಬೇಷನರ್ 2026-27ನೇ ಸಾಲಿನ ಹುದ್ದೆಗಳನ್ನು ಭರ್ತಿ ಮಾಡಲು ಆಯೋಗವು ನಡೆಸುವ ಪೂರ್ವಿಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಮತ್ತು ಮುಂದುವರೆದು ಹುದ್ದೆಗಳ ವಿವರ ಈ ಕೆಳಕಂಡಂತೆ ಇದೆ. ಇನ್ನು ಕೊಟ್ಟಿದ್ದಾರೆ. ಇನ್ನು ಯಾವ ರೀತಿ ಹುದ್ದೆಗಳಿದಾವ ಅನ್ನೋದು ನೋಡ್ರಿ. 2ನೇ ಪಾಯಿಂಟ್ ನಮ್ಮದ ಹುದ್ದೆಗಳ ವರ್ಗೀಕರಣ ಅಂತದ. ಸೊ ಇಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತ ಹೇಳಿ ಹುದ್ದೆಗಳಿದಾವ. ಗ್ರೂಪ್ ಎದಾಗ 5 ಇಲಾಖೆಗಳಲ್ಲಿ ಹುದ್ದೆಗಳನ್ನ ಇದು ಮಾಡಿದ್ದಾರೆ. ಏನ್ ಹೇಳ್ರಿ, ರಿಕ್ರೂಟ್ಮೆಂಟ್ ಮಾಡೋರಿದಾರ. ಇಲ್ಲಿ ಸೇವಾ ವರ್ಗದ ಹುದ್ದೆ ಮತ್ತು ಇಲಾಖೆ ಹೆಸರದ ಹುದ್ದೆಗಳ ಸಂಖ್ಯೆ ಇಲ್ಲಿ ಉಳಿಕೆ ಮೂಲದವರಿಂದ ಮತ್ತು ಕಲ್ಯಾಣ ಕರ್ನಾಟಕದ ಏನು ಇದದಲ್ಲ ಮೀಸಲಾತಿ ಅದು ಇಲ್ಲಿ ಕೊಡ್ಲಾಗ್ಯದ. ಒಟ್ಟು ಹುದ್ದೆಗಳ ಸಂಖ್ಯೆಯನ್ನ ಕಡೆ ಕೊಡ್ಲಾಗ್ಯದ. ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ತಾವು ಜಸ್ಟ್ ಅಬ್ಸರ್ವ್ ಮಾಡ್ರಿ. ಯಾಕಂದ್ರೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ಪೋಸ್ಟ್ಗಳು ಇರ್ತಾವ ಅನ್ನೋದು ನಿಮಗೆ ಗೊತ್ತಾಗ್ಲಿ. ಸೊ ಇಲ್ಲಿ ಗ್ರೂಪ್ ಎ 5 ಇಲಾಖೆಗಳದಾವ. ಅದ್ರಾಗ ಒಂದೇದ್ ನೋಡ್ರಿ, ನಾನು ಇಲಾಖೆ ಹೆಸರೇ ಹೇಳ್ತಾ ಹೋಗ್ತೇನೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. ಇದರಲ್ಲಿ ಒಟ್ಟು 39 ಇದದಾವ ಹುದ್ದೆಗಳದಾವ. 3 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಮತ್ತು 2ನೇ ಒಂದು ಇಲಾಖೆ ವಾಣಿಜ್ಯ ತೆರಿಗೆ ಇಲಾಖೆ. ಇದರಲ್ಲಿ ಒಟ್ಟು 50 ಹುದ್ದೆಗಳದಾವ. ಆಮೇಲೆ 3ನೇ ಇಲಾಖೆ ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆಯಲ್ಲಿ ಕೇವಲ 2 ಹುದ್ದೆಗಳದಾವ. ಮತ್ತು 4ನೇದು ಸಹಾಯಕ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಇದರಲ್ಲಿ ಒಟ್ಟು 15 ಹುದ್ದೆಗಳದಾವ. ಅದರಲ್ಲಿ 2 ಕಲ್ಯಾಣ ಕರ್ನಾಟಕದವ. ಮತ್ತು 5ನೇ ಒಂದು ಇಲಾಖೆ ಮತ್ತು ಕೊನೆಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ. ಇದರಲ್ಲಿ ಒಟ್ಟು 11 ಹುದ್ದೆಗಳದಾವ. ಟೋಟಲ್ ಹುದ್ದೆಗಳು ಗ್ರೂಪ್ ಎ ಟೋಟಲ್ ಹುದ್ದೆಗಳೇನದಾವಲ್ಲ 117 ಅದಾವ. ಮತ್ತು 5 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಮೀಸಲದಾವ. ಸೊ ಇವೆಷ್ಟು ಗ್ರೂಪ್ ಎದಾಯ್ತು. ಗ್ರೂಪ್ ಬಿ ಬಂದ್ರ ಹುದ್ದೆಗಳ ಸಂಖ್ಯೆ ಬಹಳ ಅದಾವ, ಇಲಾಖೆಗಳ ಸಂಖ್ಯೆನೂ ಬಹಳ ಅದಾವ. ಇಲ್ಲಿ ಗ್ರೂಪ್ ಬಿ ನೋಡ್ರಿ. ಗ್ರೂಪ್ ಬಿ ಟೋಟಲ್ 13 ಇಲಾಖೆಗಳಲ್ಲಿ ಇವು ಎಲ್ಲಾ ಹುದ್ದೆಗಳು ಹಂಚಲ್ಪಟ್ಟಿದಾವ. ಸೊ ಇದಕ್ಕ ಒಂದೇದ್ ನೋಡ್ರಿ ಹುದ್ದೆ ತಹಸೀಲ್ದಾರ್ ಕಂದಾಯ ಇಲಾಖೆ ಒಳಗ 25 ಹುದ್ದೆಗಳದಾವ. ಅದ್ರಾಗ 7 ಕಲ್ಯಾಣ ಕರ್ನಾಟಕ ಅದಾವ. ಆಮೇಲೆ 2ನೇ ಒಂದು ಇಲಾಖೆ ಏನದಲ್ಲ, ಇಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅದ. ಟೋಟಲ್ 74 ಹುದ್ದೆಗಳದಾವ. ಆಮೇಲೆ 3ನೇ ಒಂದು ಇಲಾಖೆ ಒಳಾಡಳಿತ ಇಲಾಖೆ ಕಂದಾಯ. ಇಲ್ಲಿ 6 ಹುದ್ದೆಗಳದಾವ. 1 ಕಲ್ಯಾಣ ಕರ್ನಾಟಕ. ಮತ್ತು 4ನೇ ಇಲಾಖೆ ಸಹಕಾರ ಇಲಾಖೆ. ಒಟ್ಟು 21 ಹುದ್ದೆಗಳು. ಅದರಲ್ಲಿ 2 ಹುದ್ದೆಗಳು ಕಲ್ಯಾಣ ಕರ್ನಾಟಕ. ಇನ್ನ 5ನೇ ಒಂದು ಇಲಾಖೆಯನ್ನು ನೋಡ್ರಿ. ಇಲ್ಲಿ ಕೃಷಿ ಮಾರಾಟ ಇಲಾಖೆ ಅಂತ ಅದ. ಇದರಲ್ಲಿ ಒಟ್ಟು 12 ಹುದ್ದೆಗಳು, 2 ಕಲ್ಯಾಣ ಕರ್ನಾಟಕ. ಮತ್ತು 6ನೇದು ಅಬಕಾರಿ ಇಲಾಖೆ. ಇದರಲ್ಲಿ ಒಟ್ಟು 5 ಹುದ್ದೆಗಳದಾವ. ಆಮೇಲೆ 7ನೇ ಇಲಾಖೆ ಕೌಶಲಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮತ್ತು ಜೀವನೋಪಾಯ. ಇಲ್ಲಿ 3 ಹುದ್ದೆಗಳದಾವ. ಮತ್ತು 8ನೇ ಇಲಾಖೆಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಅದ. ಇದರಲ್ಲಿ 20 ಹುದ್ದೆಗಳದಾವ. 2 ಹುದ್ದೆಗಳು ಕಲ್ಯಾಣ ಕರ್ನಾಟಕ. ಇನ್ನು ಕೆಲವೊಂದಿಷ್ಟು ಇಲಾಖೆಗಳು ಬರ್ತಾವ ನೋಡ್ರಿ. 9ನೇ ಇಲಾಖೆ ಅಬಕಾರಿ ಇಲಾಖೆದಾಗ 12 ಹುದ್ದೆಗಳದಾವ. ಆಮೇಲೆ 10ನೇ ಇಲಾಖೆ ಇಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಅಂತ ಬರ್ತದೆ. ಒಟ್ಟು 4 ಹುದ್ದೆಗಳು, 2 ಕಲ್ಯಾಣ ಕರ್ನಾಟಕ. 11ನೇ ಒಂದು ಇಲಾಖೆ ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ 5 ಹುದ್ದೆಗಳು ಬೇಕಾಗಿದಾವ. ಆಮೇಲೆ 12ನೇದು ಕರ್ನಾಟಕ ಲೋಕಸೇವಾ ಆಯೋಗ. ಇದರಲ್ಲಿ 4 ಹುದ್ದೆಗಳದಾವ. 1 ಕಲ್ಯಾಣ ಕರ್ನಾಟಕದ. ಆಮೇಲೆ 13ನೇದು ಗ್ರೇಡ್ 2 ಹುದ್ದೆ ಅದ, ಸಹಾಯಕ ನಿರ್ದೇಶಕರು ಅಂತ ಸಮಾಜ ಕಲ್ಯಾಣ ಇಲಾಖೆದಾಗ. ಇಲ್ಲಿ 11 ಹುದ್ದೆಗಳದಾವ. ಸೊ ಈ ಗ್ರೇಡ್ 2 ಏನದಲ್ಲ, ಇದು ಗ್ರೂಪ್ 2 ಅಂತ ಏನದಲ್ಲ,
ಗ್ರೂಪ್ 2ದಾಗ ಟೋಟಲ್ ಗ್ರೂಪ್ ಬಿ ದಾಗ 202 ಹುದ್ದೆಗಳದಾವ. ಅದ್ರಾಗ 17 ಕಲ್ಯಾಣ ಕರ್ನಾಟಕ ಅದಾವ. ಒಟ್ಟಾರೆ ಹುದ್ದೆಗಳು ಏನಿದಾವಲ್ಲ ಗ್ರೂಪ್ ಎ ಅಂದ್ರೆ ಗುಂಪು ಎ ದಾಗ 117 ಅದಾವ. ಮತ್ತು ಗುಂಪು ಬ ದಾಗ ಅಥವಾ ಬಿ ದಾಗ ಗ್ರೂಪ್ ಬಿ ದಾಗ 202 ಅದಾವ. ಇವು ಎರಡೂ ಕೂಡಿದ್ರ 319 ಹುದ್ದೆಗಳ ಕಾಲ್ಫಾರ್ಮ್ ಅನ್ನ ಇವಾಗ ಮಾಡಿದಾರ. ಇದ್ರಾಗ 22 ಕಲ್ಯಾಣ ಕರ್ನಾಟಕ ಅದಾವ. ಇನ್ನು ಉಳಿದಿದ್ದು ಎಲ್ಲಾನು ಉಳಿಕೆ ಮೂಲಕ ಉಳಿತಾವ, ಅದರ ಜಿಲ್ಲೆಗಳಿಗೆ ಉಳಿತಾವ. ಸೊ ಇವಿಷ್ಟು ಕಾಲ್ಫಾರ್ಮ್ ಅನ್ನ ಈಗ ಮಾಡಿದಾರ. ಇನ್ನ ಇದಕ್ಕೆ ಅರ್ಹತೆಗಳು ಏನೇನಿದಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದು ಈಗ ಆಯ್ಕೆ ಪ್ರಕ್ರಿಯೆಗೆ ನಿಗದಿಪಡಿಸಿದ ಕಾಲಮಿತಿ ಮೂರನೇದಲ್ಲ, ಇದನ್ನ ನೋಡ್ಕೊಳ್ಳೋಣ. ಆಮೇಲೆ ಅರ್ಹತೆಗಳನ್ನ ನೋಡೋಣ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಇವತ್ತಿಂದನ ಸ್ಟಾರ್ಟ್ ಮಾಡಿದಾರೆ ನೋಡ್ರಿ. 1/8/2026 ಇವತ್ತಿಂದ ಸ್ಟಾರ್ಟ್ ಅಪ್ಲಿಕೇಶನ್ ಹಾಕೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನದಲ್ಲ ಅದು ಇದೇ ತಿಂಗಳ ಕೊನೆಯ ದಿವಸ ಅದ 31/8/2026 ಅದ. ಮತ್ತ ಪೂರ್ವಿಭಾವಿ ಪರೀಕ್ಷಾ ದಿನಾಂಕ ಇದು ಟೆಂಟೇಟಿವ್ ಟೈಮ್ ಟೇಬಲ್ ಅದ. ಯಾವಾಗ ಪ್ರಿಲಿಮಿನರಿ ಎಕ್ಸಾಮ್ ತಗೊಳ್ಬೇಕು ಅನ್ನೋದು ಇದು ನವೆಂಬರ್ 15, 2026 ಅಂದ್ರೆ 15/11/2026 ಕಂಡಕ್ಟ್ ಮಾಡ್ಬೇಕಂತ ಹೇಳಿ ತಾತ್ಕಾಲಿಕ ಒಂದು ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಮುಂದುವರೆದ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಏನ್ ಸೂಚನೆ ಅಂದ್ರೆ ಸದರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ನಡೆಸಲಾಗುವ ಪರೀಕ್ಷೆಗಳು ಅದು ಪೂರ್ವಭಾವಿ ಇರಲಿ ಅಥವಾ ಮುಖ್ಯ ಪರೀಕ್ಷೆ ಇರಲಿ ಹಾಗೂ ವ್ಯಕ್ತಿತ್ವ ಪರೀಕ್ಷೆ ಇವೇನದಲ್ಲ ಇದರ ಸಂಭಾವ್ಯ ದಿನಾಂಕಗಳನ್ನ ಮತ್ತೆ ಫಲಿತಾಂಶ ಪ್ರಕಟ ಆಗುವಂತ ದಿನ ಅಂದ್ರೆ ರಿಸಲ್ಟ್ ಕೂಡ ಯಾವಾಗ ಬರ್ತದ ಅನ್ನೋದ್ರ ಡೇಟ್ಗಳನ್ನ ಟೆಂಟೇಟಿವ್ ಡೇಟ್ಗಳನ್ನ ಏನ್ ಮಾಡಿದಾರೆ ಹೇಳ್ರಿ, ಇಲಾಖೆಯ ಆಯೋಗದ ವೆಬ್ಸೈಟ್ ದಾಗ ಅವ್ರು ಹಾಕಿದಾರ, ತಾವು ನೋಡ್ಕೋಬಹುದು. ಮತ್ತೆ ಅರ್ಜಿ ಸಲ್ಲಿಸುವ ಸಂದರ್ಭದಾಗ ಏನಾದ್ರೂ ತೊಂದರೆಗಳಾದ್ರ ನೀವು ಹೆಲ್ಪ್ಲೈನ್ ನಂಬರ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು ಅಂತ ತಿಳ್ಕೊಂಡು ಹೇಳಿದಾರ. ಮತ್ತೆ ಅಭ್ಯರ್ಥಿಗಳು ಯಾವಾಗ್ಲೂ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೊನೆಯ ದಿನಾಂಕ ತನಕ ವೇಟ್ ಮಾಡಬೇಡ್ರಿ ಅಂತ ತಿಳ್ಕೊಂಡು ಅವರು ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕೊನೆಯ ಸಂದರ್ಭದಲ್ಲಿ ಏನಾದ್ರೂ ತಪ್ಪುತಡೆಗಳಾಗ್ತಾವ, ಅದಕ್ಕೆ ಇಲಾಖೆ ಜವಾಬ್ದಾರಿ ಇರಂಗಿಲ್ಲ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ತಾವ್ ಯಾರು ಕೂಡ ಅಪ್ಲಿಕೇಶನ್ ಹಾಕ್ಬೇಕಂದ್ರ ಲಾಸ್ಟ್ ಡೇಟ್ ತನಕ ಇನ್ನ ಒಂದ್ ತಿಂಗಳ ಐತೆ ಅನ್ಬೇಡ್ರಿ, ನಾಳಿಂದನ ನಿಮ್ ಕೆಲಸ ಪ್ರಾರಂಭಿಸ್ರಿ ಅಂತ ನಾನು ಹೇಳ್ತೀನಿ. ಇನ್ನು ಮುಂದುವರೆದು ಎಲಿಜಿಬಿಲಿಟಿ ನೋಡ್ತಾ ಹೋಗ್ರಿ. ಅರ್ಹತೆಗಳು ಯಾವ್ದು ಅನ್ನೋದು, ಅರ್ಹತೆಗಳಲ್ಲಿ ಮುಖ್ಯವಾಗಿ 5 ಅರ್ಹತೆಗಳು ಇರಬೇಕು. ಅದರಲ್ಲಿ ಮೊದಲನೇದು ಏನದಲ್ಲ ಅದು ವಯಸ್ಸಿಗೆ ಸಂಬಂಧಪಟ್ಟಂತೆ ಏಜ್. JM ಕ್ಯಾಟಗರಿ ಇದ್ರೆ ಮ್ಯಾಕ್ಸಿಮಮ್ 40, JM ಕ್ಯಾಟಗರಿದವ್ರಿಗೆ 40 ಅದ. OBC ದವ್ರಿಗೆ 43 ಅದ. ಮತ್ತು SC/ST ಇದ್ರೆ 45 ತನಕ ನಡೀತದೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಮತ್ತು ಎರಡನೇದು ಅಟೆಂಪ್ಟ್ಸ್. ಎಕ್ಸಾಮ್ ನೀವು ಎಷ್ಟು ಅಟೆಂಪ್ಟ್ ಮ್ಯಾಕ್ಸಿಮಮ್ ಇದು ಕಟ್ಬೋದತ್ತಂದ್ರ JM ಇದ್ರೆ 5 ಮತ್ತು OBC ಇದ್ರೆ 7 ಮತ್ತು SC/ST ಇದ್ರೆ ಅನ್ಲಿಮಿಟ್ ಇರ್ತದ. ಇನ್ನು ಮೂರನೇದು ಫೀಸ್ ಅಂತಂದ್ರೆ ಏನ್ ಹೇಳ್ರಿ, ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಷ್ಟು ಫೀಸ್ ಅದ ಅಂತ. JM ಕ್ಯಾಟಗರಿದವ್ರಿಗೆ 600 ರೂಪಾಯಿ ಅದ. OBC ದವರಿಗೆ 300 ಅದ. 2A 2B 3A 3B ಇದೆಲ್ಲಾನು OBC ದಾಗ ಬರ್ತದ. SC/ST ಇದ್ರೆ 0 ಅದ. ಓಕೆ. ಇನ್ನ ಎಜುಕೇಶನ್ ಏನಿರ್ಬೇಕು ಅನ್ನೋದು ನೋಡ್ರಿ. ಎನಿ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಒಂದು ಪದವಿಯನ್ನು ಪಡೆದಿರಬೇಕು ಅಥವಾ ಪದವಿಗೆ ತತ್ಸಮಾನ ಯಾವ್ದಾದ್ರು ಒಂದು ಡಿಗ್ರಿ ನಿಮ್ ಕಡೆ ಇರಬೇಕು. ಇನ್ ಕೇಸ್ ತಾವು ಲಾಸ್ಟ್ ಸೆಮೆಸ್ಟರ್ದಾಗ ಇದ್ರಿ ಅಥವಾ ಲಾಸ್ಟ್ ಇಯರ್ ಓದ್ತಾ ಇದ್ರಿ, ಎಕ್ಸಾಮ್ ಬರ್ದಿರಿ, ರಿಸಲ್ಟ್ ಬಂದದ, ಬಟ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತವ್ರು ಇಂಟರ್ನೆಟ್ ಕಾಪಿಯನ್ನ ರಿಜಿಸ್ಟರ್ ಕಡೆಯಿಂದ ಸೈನ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಯಾಕಂದ್ರೆ ಸ್ಕ್ಯಾನ್ ಮಾಡೋದದ. ಸೊ ಸಾಲಿಡ್ ಪ್ರೂಫ್ ಬೇಕಾಗ್ತದೆ, ಅದ್ರ ಸಲುವಾಗಿ ಆ ರೀತಿ ಮಾಡ್ಬೋದು ಅಂತ ತಿಳ್ಕೊಂಡು ಹೇಳಿದಾರೆ. ಇನ್ನು ಫಿಟ್ನೆಸ್ ಅಂತದ. ಫಿಟ್ನೆಸ್ ಅಂದ್ರೆ ಎಲ್ಲಾ ಹುದ್ದೆಗಳಿಗೂ ಇಲ್ಲ, ಕೇವಲ ಮೂರೇ ಹುದ್ದೆಗಳಿಗೆ ಫಿಟ್ನೆಸ್ ಅನ್ನು ಕೇಳಿದಾರೆ ಅವರು, ಫಿಸಿಕಲ್ ಫಿಟ್ನೆಸ್ ಕೇಳಿದಾರೆ. ಉಳಿದ ಎಲ್ಲಾ ಹುದ್ದೆಗಳಿಗಿಲ್ಲ. ಆ 3 ಹುದ್ದೆಗಳು ಯಾವ್ದಾವ ಅನ್ನೋದನ್ನ ನಾವು ನೋಡೋಣ ಈಗ. ಇಲ್ಲಿ ನೋಡ್ರಿ, ಫಿಸಿಕಲ್ ಫಿಟ್ನೆಸ್ ಸಂಬಂಧಪಟ್ಟಂತೆ ಯಾವ ಇಲಾಖೆಗಳಿಗೆ ಆ ಒಂದು ಇದು ಬೇಕು, ಅರ್ಹತೆ ಬೇಕು ಅನ್ನೋದು ನೋಡ್ರಿ. 3 ಇಲಾಖೆಗಳದಾವ. ಇಲ್ಲಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಇಲ್ಲಿ ಬಾಯ್ಸ್ಗೆ ಬೇರೆ ಅದ ಮತ್ತು ಗರ್ಲ್ಸ್ಗೆ ಬೇರೆ ಅದ. ಇದರಲ್ಲಿ ಮೊದಲನೇ ಒಂದು ಇಲಾಖೆ ಏನದಲ್ಲ ಇದು ಕರ್ನಾಟಕ ಪೊಲೀಸ್ ಸೇವೆ ಅಂತದ. ಇಲ್ಲಿ ಎತ್ತರ ಮಿನಿಮಮ್ ಎಷ್ಟಿರಬೇಕು, 165 ಸೆಂಟಿಮೀಟರ್ ಇರಬೇಕು. ಎದೆ ಸುತ್ತಳತೆ 84 ಸೆಂಟಿಮೀಟರ್ ಇರಬೇಕು ಮತ್ತು ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಹೆಚ್ಚಾಗಬೇಕು. 84 ದಾಗ 5 ಸೆಂಟಿಮೀಟರ್ ಹೆಚ್ಚಾಗಬೇಕು. ತೂಕ ಇಲ್ಲಿ ನಾಟ್ ಅಪ್ಲಿಕೇಬಲ್, ಎಷ್ಟಾದ್ರೂ ಇರಬಹುದು, ತೂಕಕ್ಕೆ ಏನು ಕಂಡೀಷನ್ ಇಲ್ಲ, 3ಕ್ಕೂ ಅದು ಸೇಮ್ ಅದ. ಇನ್ನು ಮಹಿಳೆಗೆ ಬಂದಾಗ ಎತ್ತರ 157 ಸೆಂಟಿಮೀಟರ್ ಇರಬೇಕು. ಮತ್ತು ಇಲ್ಲಿ ಏನದಲ್ಲ ಇವು ಅಪ್ಲೈ ಆಗಂಗಿಲ್ಲ. ಓಕೆ, ಗರ್ಲ್ಸ್ಗೆ ಇದು ಅಪ್ಲೈ ಆಗಂಗಿಲ್ಲ. ತೂಕ 46 kg ಕಡಿಮೆ ಇಲ್ಲದಂತೆ ಇರಬೇಕು. ಅಂದ್ರೆ ಮಿನಿಮಮ್ 46 kg ಇರಬೇಕು ಅಂತಂದಾಗ. ಮತ್ತೆ ಎರಡನೇ ಒಂದು ಇಲಾಖೆ ಅದಲ್ಲ ಅದು ಯಾವ್ದತ್ತಂದ್ರೆ ಕರ್ನಾಟಕ ಕಾರಾಗೃಹ ಸೇವೆ ಅಂತದ. ಇಲ್ಲಿ ಎತ್ತರ ಸ್ವಲ್ಪ ಡಿಫ್ರೆನ್ಸ್ ಅದ. ಇಲ್ಲಿ 165 ಇತ್ತು, ಇಲ್ಲಿ 168 ಅದ. ಆಮೇಲೆ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಅದ. ಆಮೇಲೆ ಅದು ಇದು ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಹೆಚ್ಚಾಗಬೇಕಂತದ. ಆಮೇಲೆ ಇಲ್ಲಿ
ಮೂರು ಸೇಮ್ ಅದಾವ ಇಲ್ಲಿ 157 ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತು ಇದು ಕೂಡ ಸೇಮ್ ಅದ ಅಲ್ಲಿ ಮೇಲದ ಅದ. ಆಮೇಲೆ ಮೂರನೇ ಒಂದು ಇಲಾಖೆ ಯಾವ್ದಂದ್ರೆ ಅಬಕಾರಿ ರಕ್ಷಕ ಅಧಿಕಾರಿ ಇಲಾಖೆ ಅದ. ಇಲ್ಲಿ 163 ಸೆಂಟಿಮೀಟರ್ ಹೈಟ್ ಇರಬೇಕು, 81 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕು ಮತ್ತು 5 ಸೆಂಟಿಮೀಟರ್ ವಿಸ್ತರಿಸಿದಾಗ ಹೆಚ್ಚಾಗಬೇಕು. ಇಲ್ಲಿ ಗರ್ಲ್ಸ್ ಮಾತ್ರ ಇದ ಸೇಮ್ ಅದ 157 ಅದ. ತೂಕದಲ್ಲಿ ಮಾತ್ರ ಇಲ್ಲಿ ಬದಲಾವಣೆ ಅದ, 49 kg ಮಿನಿಮಮ್ ಇಲ್ಲಿ ಇರಬೇಕು ಅಂತದ. ಸೊ ಇವು ಕೇವಲ ಮೂರೇ ಹುದ್ದೆಗಳಿಗೆ ಫಿಸಿಕಲ್ ಫಿಟ್ನೆಸ್ ಸಂಬಂಧಪಟ್ಟಂತ ಇದದ ಏನ್ ಹೇಳ್ರಿ ಕಂಡೀಷನ್ ಅದ. ಉಳಿದ ಯಾವ ಹುದ್ದೆಗಳಿಗೆ ಫಿಸಿಕಲ್ ಫಿಟ್ನೆಸ್ ಇಲ್ಲ. ಇನ್ನು ಮುಂದುವರೆದು ಪರೀಕ್ಷಾ ಮಾದರಿ ಎಕ್ಸಾಮ್ ಪ್ಯಾಟರ್ನ್ ಏನದಲ್ಲ ಇದು ಬಹಳ ಮುಖ್ಯವಾಗ್ಯದ. ತಮಗೆಲ್ಲಾನು ಗೊತ್ತದ, ಆದ್ರೂ ಕೂಡ ಬದಲಾವಣೆ ಏನೇನಾಗಿದೆ ಅನ್ನೋದು ನಾವು ನೋಡ್ತಾ ಹೋಗೋಣ. KS ಎಕ್ಸಾಮ್ ಪ್ಯಾಟರ್ನ್ ಫೇಸಸ್ ಎಷ್ಟು ಹಂತಗಳಲ್ಲಿ ಈ ಎಕ್ಸಾಮ್ ನಡೀತದ ಅಂದ್ರೆ KS ಎಕ್ಸಾಮ್ ಏನದಲ್ಲ ಅದು 3 ಹಂತಗಳಲ್ಲಿ ನಡೀತದ. ಮೊದಲನೇ ಹಂತದಲ್ಲ ಅದಕ್ಕೆ ನಾವು ಪ್ರಿಲಿಮ್ಸ್ ಅಂತ ಹೇಳಿ ಕರಿತೀವಿ ಮತ್ತು ಎರಡನೇ ಹಂತವನ್ನ ಇಲ್ಲಿ ಎಲಿಜಿಬಿಲಿಟಿ ಆದ್ರೆ ಎರಡನೇ ಹಂತಕ್ಕೆ ಹೋಗ್ತೀವಿ, ಮೇನ್ಸ್ ಎಕ್ಸಾಮ್ ಬರ್ತೀವಿ. ಮೇನ್ಸ್ ಎಕ್ಸಾಮ್ದಾಗ ಮಾರ್ಕ್ಸ್ ಆಗದೆ ಚಲೋ ಬಂದ್ರ ಅಲ್ಲಿ ಇದು ಯಾವ್ದಕ್ಕೆ ಹೋಗ್ತೀವಲ್ರಿ ಇಂಟರ್ವ್ಯೂಕ್ ಕಾಲ್ ಆಗ್ತದ, ಇಂಟರ್ವ್ಯೂಕ್ ನಾವು ಹೋಗ್ತೀವಿ. ಸೊ 3 ಹಂತದಾಗ ನಡೀತದ, ಒಂದು ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ. ಪ್ರಿಲಿಮ್ಸ್ದಾಗ ನಾವು 2 ಪೇಪರ್ ಕೊಡಬೇಕು ಮತ್ತು 2 ಪೇಪರ್ MCQ ಇರ್ತಾವ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತಾವ. ಮೇನ್ಸ್ ಎಕ್ಸಾಮ್ 7 ಪೇಪರ್ ಬರೀಬೇಕು. ಈ 7 ಪೇಪರ್ ಎಲ್ಲಾನು ಕೂಡ ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತಾವ, ವಿವರಣಾತ್ಮಕ ಉತ್ತರಗಳನ್ನ ಕೊಡೋದಿರ್ತದೆ. ಆಮೇಲೆ ಇಂಟರ್ವ್ಯೂ ಏನಿರ್ತದಲ್ಲ ಅದು ಆಕ್ಚುಲಿ ನಮ್ದ ಪರ್ಸನಾಲಿಟಿ ಟೆಸ್ಟ್ ಮಾಡ್ತಾರ. ಈ 3 ಫೇಸ್ದಾಗ ಏನೇನ್ ನಡೀತಾವ ಅನ್ನೋದು ನಿಮಗ್ ಗೊತ್ತಿರಲಿ. ಆಮೇಲೆ ಮುಂದುವರೆದ ಫಸ್ಟ್ ಈಗ ನಾವು ಒಂದೊಂದಾಗಿ ಇದು ಮಾಡ್ತಾ ಹೋಗೋಣ. ಮೊದಲನೇ ಫೇಸ್ ಏನದಲ್ಲ ಪ್ರಿಲಿಮ್ಸ್ ಅಂತ ಹೇಳ್ಕರ್ತೇವೆ. ಫಸ್ಟ್ ಸ್ಟೆಪ್ ಟು KS. ಮೊದಲು KS ಆಗ್ಬೇಕಾದ್ರೆ ಮೊದಲನೇ ಹೆಜ್ಜೆ ನಮ್ಗೆ ಯಾವ್ದೈತಿ ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಬರೀಬೇಕು. ಪ್ರಿಲಿಮ್ಸ್ ಎಕ್ಸಾಮ್ದಾಗ ಒಟ್ಟಾರೆ 2 ಪೇಪರ್ ಇರ್ತಾವ ಅಂತ ಹೇಳಿದಾನಲ್ಲ. ಸೊ ಪತ್ರಿಕೆ 1 ಏನದಲ್ಲ ಈ ಪತ್ರಿಕೆ 1ದಲ್ಲಿ ಏನದ ಅನ್ನೋದು ನೋಡೋಣ. ಪತ್ರಿಕೆ 1ದಲ್ಲಿ ವಿಷಯವನ್ನ 2 ರೀತಿ ವಿಂಗಡಿಸಿದಾರೆ. ಅದರಾಗ ಒಂದನೇ ವಿಂಗಡಿಸಿದಂತ ವಿಷಯ ಯಾವ್ದಂದ್ರೆ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಅಂತದ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಪ್ರಶ್ನೆಗಳ ಸಂಖ್ಯೆ ಎಷ್ಟಂದ್ರೆ 40 ಅದ ಮತ್ತು ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನ ಕೊಡ್ತಾರ. ಸೊ ಒಟ್ಟು 80 ಅಂಕಗಳು ಇರ್ತಾವ. ಆಯ್ತಾ. ಇನ್ನು ಇದರ ಪೇಪರ್ 1ದಾಗ 2ನೇ ಭಾಗ ಮಾನವಿಕ ಶಾಸ್ತ್ರ ಅಂತದ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 60 ಪ್ರಶ್ನೆಗಳು ಇರ್ತಾವ, ಪ್ರತಿ ಪ್ರಶ್ನೆಗೆ 2 ಅಂಕ. ಸೊ ಒಟ್ಟಾರೆ ಇಲ್ಲಿ ಎಷ್ಟು ಹೇಳ್ರಿ 120 ಅಂಕಗಳಿರ್ತಾವ. ಟೋಟಲ್ ಮಾಡಿದ್ರೆ 100 ಪ್ರಶ್ನೆಗಳದು, 200 ಅಂಕಗಳದು, ಮಾರ್ಕ್ಸ್ ಅದು ಅಂದ್ರೆ 100 ಕ್ವಶನ್ಸ್ 200 ಮಾರ್ಕ್ಸ್ ಪತ್ರಿಕೆ 1 ಆಯ್ತು. ಇನ್ನು ಪತ್ರಿಕೆ 2 ಪೇಪರ್ 2 ಏನದಲ್ಲ, ಪೇಪರ್ 2ದಾಗ ಏನ್ ಮಾಡಿದಾರ ಅಂದ್ರೆ ವಿಷಯಗಳನ್ನ 3 ಭಾಗಗಳಾಗಿ ವಿಂಗಡಿಸಿದಾರ. ಅದ್ರಾಗ ಮೊದಲನೇ ಭಾಗ ಏನದಲ್ಲ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನದ. ಇದ್ರಾಗ 40 ಕ್ವಶನ್ಸ್ ಮತ್ ಸೇಮ್ 2 ಮಾರ್ಕ್ಸ್ 80 ಇದು ಏನ್ ಹೇಳ್ರಿ ಮಾರ್ಕ್ಸ್ ಅಂತಂದಂಗೆ. ಆಮೇಲೆ ಎರಡನೇ ಭಾಗ ಏನದಲ್ಲ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ ಅಂತದ. ಇದಕ್ಕ 30 ಪ್ರಶ್ನೆಗಳನ್ನ ಕೇಳ್ತಾರ, 2 ಮಾರ್ಕ್ಸ್, ಟೋಟಲ್ 60 ಆಯ್ತು. ಆಮೇಲೆ ಮೂರನೇ ಭಾಗದಾಗ ಸಾಮಾನ್ಯ ಮನೋನೈಪುಣ್ಯ ಅಂತ ಹೇಳಿ ಕರ್ತಾರ. ಇದಕ್ಕ ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಹೇಳಿ. ಇದ್ರಾಗೂ ಕೂಡ 30 ಕ್ವಶನ್ಸ್ ಇರ್ತಾವ ಇಂಟು 2 ಮಾರ್ಕ್ಸ್, ಟೋಟಲ್ 60 ಮಾರ್ಕ್ಸ್. ಇಲ್ಲೂ ಕೂಡ 100 ಪ್ರಶ್ನೆಗಳು ಆಗ್ತಾವ ಟೋಟಲ್ ಮತ್ತು 200 ಅಂಕಗಳು. ಹಿಂಗಾದ್ರೆ ಟೋಟಲ್ ನಾವೇನ್ ಹೇಳ್ರಿ 400 ಮಾರ್ಕ್ಸ್ ನಾವು ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಬರ್ತೀವಿ. ಇದ್ರಾಗ ಎಲಿಜಿಬಿಲಿಟಿ ಆದ ಕೂಡಲೇ ನಮ್ಗೆ ಏನಾಗ್ತದ ಮುಂದಿನ ಹಂತಕ್ಕೆ ಹೋಗ್ತೀವಿ. ಆ ಮುಂದಿನ ಹಂತ ಯಾವ್ದತ್ತಂದ್ರೆ ಮೇನ್ಸ್ ಅಂತ. ಸೆಕೆಂಡ್ ಸ್ಟೆಪ್ ಟು KS. ಮೊದಲನೇ ಸ್ಟೆಪ್ ಏನೈತಲ್ಲ ಅದು ಪ್ರಿಲಿಮ್ಸ್ ಆಯ್ತು. ಸೆಕೆಂಡ್ ಸ್ಟೆಪ್ ಏನದಲ್ಲ ಅದು ಮೇನ್ಸ್ ಅದ. ಸೊ ಮೇನ್ಸ್ ಎಕ್ಸಾಮ್ದಾಗ ನಾವು ಎಷ್ಟು ಪೇಪರ್ ಅನ್ನು ಬರೀಬೇಕು ಅನ್ನೋದನ್ನ ತಾವು ಈಗ ನೋಡ್ಬೇಕು. ಇಲ್ಲಿ ಟೋಟಲ್ ಪೇಪರ್ 7 ಅದಾವ, ಇಲ್ಲಿ 2 ಇವು 7 ಅದಾವ. ಬಟ್ ಇದ್ರಾಗ ಮೊದಲನೇದು ಇವು ಪೇಪರ್ 1 ಪೇಪರ್ 2 ಅಂತ ಏನದಾವಲ್ಲ ಇವು ಎಲಿಜಿಬಿಲಿಟಿ ಪೇಪರ್ ಅದಾವ, ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಹೇಳಿ ಕರೀತಾರ. ಕನ್ನಡ ಮತ್ತು ಇಂಗ್ಲಿಷ್ ಕ್ವಾಲಿಫೈಯಿಂಗ್ ಅಂತಂದ್ರೆ ಇಲ್ಲಿ ಮಿನಿಮಮ್ ಮಾರ್ಕ್ಸ್ ತಗೊಂಡ್ರ ಆಯ್ತು, ನೀವು ಅದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ಅಂದ್ರ ಇಲ್ಲಿ ಕನ್ನಡ ವಿಷಯ ಏನದಲ್ಲ ಇದಕ್ಕ ಟೋಟಲ್ 150 ಮಾರ್ಕ್ಸ್ ಪೇಪರ್ ಇರ್ತದ, 2 ತಾಸು ಟೈಮ್ ಅದ. ಸೇಮ್ ಇಂಗ್ಲಿಷ್ಗೂ ಕೂಡ 150 ಮಾರ್ಕ್ಸ್ ಅದ, 2 ತಾಸು ಟೈಮ್ ಅದ. ಈ 2 ಪೇಪರ್ಗಳಿಗೆ ನೀವು 35% ತಗೊಳ್ಬೇಕು ಮಾರ್ಕ್ಸ್. 35% ಮಾರ್ಕ್ಸ್ ಅಂದ್ರೆ ಇದಕ್ಕ 52.5, ಇದಕ್ಕೆ 52.5 ಇಟ್ ಮಾರ್ಕ್ಸ್ ಬಿದ್ರೆ ಆಯ್ತು. ಈ ತರ ನೀವು ಎಷ್ಟೇ ಹೆಚ್ಚು ತಗೊಳ್ರಿ, ನೀವು 150 ತಗೊಂಡ್ರು ಕೂಡ
ಅದನ್ನ ನಿಮಗೆ ಮುಂದಿನ ಸೆಲೆಕ್ಷನ್ ಕನ್ಸಿಡರ್ ಮಾಡಂಗಿಲ್ಲ. ಸೊ ಇವೆರಡೂ ಪೇಪರ್ ನೀವು ಏನ್ ಹೇಳ್ರಿ ಕ್ವಾಲಿಫೈಯಿಂಗ್ ಪೇಪರ್ಸ್ ಅದಾವ, ಕೇವಲ ಅರ್ಹತಾದಾಯಕ ಇದಾವ. ಇವು ಏನಿದಾವಲ್ಲ 5 ಪೇಪರ್ ಇವು ಬಹಳ ಇಂಪಾರ್ಟೆಂಟ್ ಅದಾವ. ಇವನ್ನ ಕಡ್ಡಾಯ ಪತ್ರಿಕೆಗಳು ಕಂಪಲ್ಸರಿ ಪೇಪರ್ಸ್ ಅಂತ ಹೇಳಿ ಕರಿತೀವಿ. ಇದ್ರಾಗ ಏನೇನ ಬರ್ತದ ನೋಡ್ರಿ, ಪೇಪರ್ 1 ಪ್ರಬಂಧ ಇರ್ತದ, ಎಸ್ಸೆ ಇರ್ತದ. ಸೊ 250 ಮಾರ್ಕ್ಸ್ ಎಸ್ಸೆ ಅನ್ನು ಕೇಳಾಗ್ತದ ಇಲ್ಲಿ. ಇದಕ್ಕೆ ಟೈಮ್ ಎಷ್ಟ್ ಇರ್ತದ ಅಂದ್ರ 3 ತಾಸು ಇರ್ತದ. ಇಲ್ಲಿ ಕಡ್ಡಾಯ ಪತ್ರಿಕೆಗಳು ಎಲ್ಲಾನು ಕೂಡ 3 ತಾಸ ಟೈಮ್ ಅದ. ಮತ್ತ ಮಾರ್ಕ್ಸ್ ಏನದಾವಲ್ಲ ಎಲ್ಲಾನು 215 ಅದಾವ. ಇನ್ನು ಪೇಪರ್ 2 ಸಾಮಾನ್ಯ ಅಧ್ಯಯನ 1, ಪೇಪರ್ 3 ಸಾಮಾನ್ಯ ಅಧ್ಯಯನ 2, ಪೇಪರ್ 4 ಇವೆಲ್ಲಾನು ಕೂಡ 4 ಇದೇ ರೀತಿ ಬರ್ತಾವ. 250 ಮಾರ್ಕ್ಸಿಗೆ ಇರ್ತಾವೆಲ್ಲಾನು ಕೂಡ. ಮತ್ತ 3 ತಾಸಿಗೆ ಈ ಪೇಪರ್ ಬರೆದಿರ್ತದ. ಈ ತರ ಸಿಲೆಬಸ್ ಡೀಟೇಲ್ ಆಗಿ ನಾನು ನಿಮಗೆ ಮತ್ತೆ ಹೇಳ್ತೇನೆ. ಸೊ ಇವಿಷ್ಟು ಪ್ಯಾಟರ್ನ್ ನಿಮಗೆ ಗೊತ್ತಿರಬೇಕು. ಇದು ಯಾವ್ದೈತೆ ಹೇಳ್ರಿ, 2ನೇ ಹಂತದ ನಮ್ದು ಎಕ್ಸಾಮ್ ಆಯ್ತು, ಯಾವುದು ಮುಖ್ಯ ಪರೀಕ್ಷೆ. ಇದು ಆದ ಕೂಡಲೇ ಇನ್ನ 3ನೇ ಹಂತ ಏನದಲ್ಲ ಅದ ಇಂಟರ್ವ್ಯೂ ಅದ, ಫೈನಲ್ ಸ್ಟೆಪ್ ಟು ಪರ್ಸನಾಲಿಟಿ ಟೆಸ್ಟ್. ಇಲ್ಲಿ ನಮ್ದ ವ್ಯಕ್ತಿತ್ವ ಪರೀಕ್ಷೆ ಆಗ್ತದ. ಸೊ ಈ ಒಂದ್ ಹಂತದಾಗ ಯಾವ್ಯಾವ ವಿಷಯಗಳನ್ನ ಇಂಟರ್ವ್ಯೂದಲ್ಲಿ ನಮಗ್ ಜಡ್ಜ್ ಮಾಡ್ತಾರ ಅನ್ನೋದ ನಿಮ್ಗೆ ಗೊತ್ತಿರಲಿ. ಮೊದಲೇ ನೋಡ್ರಿ, ವ್ಯಕ್ತಿತ್ವ ಪರೀಕ್ಷೆಯು ಅಭ್ಯರ್ಥಿಗಳ ವೈಯಕ್ತಿಕ ಗುಣಮಟ್ಟ, ಅವ್ರದ್ದು ವೈಯಕ್ತಿಕ ಗುಣಮಟ್ಟ ಏನೋ ಕ್ವಾಲಿಟಿ ಏನದಲ್ಲ ಅದನ್ನ ಚೆಕ್ ಮಾಡ್ತದ. ಸಿವಿಲ್ ಸೇವೆಗಳಿಗೆ ಸೂಕ್ತರೆ ಎಂಬುದನ್ನು ಅಲ್ಲಿ ಡಿಸ್ಕಷನ್ ಮಾಡ್ತಾರ, ಅಥವಾ ನೀವು ಅದಕ್ಕೆ ಫಿಟ್ ಇದಿರೋ ಅಥವಾ ಅನ್ಫಿಟ್ ಇದಿರೋ ಅನ್ನೋದನ್ನ ಟೆಸ್ಟ್ ಮಾಡ್ತಾರ. ಆಮೇಲೆ ನಾಯಕತ್ವ ಗುಣ, ಲೀಡರ್ಶಿಪ್, ತೀರ್ಮಾನ ತೆಗೆದುಕೊಳ್ಳುವಂತ ಗುಣ, ವಿವಿಧ ಮತ್ತು ಆಳವಾದ ಆಸಕ್ತಿ ಎಲ್ಲ ವಿಷಯದಾಗ, ಒಂದು ಗುಂಪಿನಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಪ್ರೇರಣಾ ಕೌಶಲ್ಯ ಹಾಗೂ ತಾರ್ಕಿಕ ಯೋಚನಾ ಸಾಮರ್ಥ್ಯಗಳ ಬಗ್ಗೆ ಇಲ್ಲಿ ನಿರ್ಧರಿಸ್ತಾರ. ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ತಮಗೆ ಕೇಳ್ತಾರ. ತಾವು ಅದನ್ನ ಸೂಕ್ತವಾಗಿ ಉತ್ತರ ಕೊಟ್ರ ಅಂತ ತಿಳ್ಕೊಡ್ರಿ, ಅದಕ್ಕೆ ಮಾರ್ಕ್ಸ್ ಇರ್ತದ. ಹಂಗಾದ್ರೆ ಇಂಟರ್ವ್ಯೂಕ್ ಎಷ್ಟ್ ಮಾರ್ಕ್ಸ್ ಇರ್ತಾವು ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ. ಸೊ ಇಲ್ಲಿ ನೋಡ್ರಿ, ಈಗ ಫಸ್ಟ್ ಈಗ ಮೇನ್ಸ್ ಎಕ್ಸಾಮ್, ಯಾಕಂದ್ರೆ ನಮಗೆ ಇಲ್ಲಿ ಇತರದ್ ಏನೈತ್ಲ ಪ್ರಿಲಿಮ್ಸ್ ಏನೈತ್ಲ ಅದನ್ನ ಎಲಿಜಿಬಿಲಿಟಿ ಆಗಿ ಮೇನ್ಸ್ ಬಂದ್ರೆ ಮುಗೀತು. ಪ್ರಿಲಿಮ್ಸ್ ಮಾರ್ಕ್ಸ್ ಇಲ್ಲಿ ಏನು ಹಿಡಿಯಂಗಿಲ್ಲ. ಇಲ್ಲಿ ಕೇವಲ ಮೇನ್ಸ್ ಎಕ್ಸಾಮ್ದಾಗಿಂದ ಅಷ್ಟೇ ಇರ್ತಾರೆ. ಅದ್ರಾಗೂ ಕೂಡ ಆರಂಭದ ಇವು 2 ಸಬ್ಜೆಕ್ಟ್ ಅದು ಎಲಿಜಿಬಿಲಿಟಿ ಆಗಿದ್ರೆ ಮುಗೀತು. ಇನ್ ಕೇಸ್ ಇಲ್ಲಿ ಎಲಿಜಿಬಿಲಿಟಿ ಆಗದಿದ್ರೆ ಇವು ಯಾವ ಕೂಡ ನೀವು ಎಷ್ಟೇ ಮಾರ್ಕ್ಸ್ ತಗೊಂಡ್ರೆ ಕನ್ಸಿಡರ್ ಆಗಂಗಿಲ್ಲ. ಅದಂತೂ ಹಂಗ ಆಗಂಗಿಲ್ಲ. ಇವೆರಡು ಪೇಪರ್ ಎಲಿಜಿಬಿಲಿಟಿ ಆಗಿರ್ತಾರೆ ಮೆಜಾರಿಟಿ. ಆಮೇಲೆ ಇವು 5 ಪೇಪರ್ ಏನದಾವಲ್ಲ, ಈ 5 ಪೇಪರ್ ಕೂಡಿಸಿದ್ರೆ ಟೋಟಲ್ ನಮಗ 1250 ಮಾರ್ಕ್ಸ್ ಅದು. ಓಕೆ, 250 250 250 250 ಇವೆಲ್ಲಾನು ಕೂಡ 1250 ಮಾರ್ಕ್ಸ್ ಆಯ್ತಾ. ಮತ್ತೆ ವ್ಯಕ್ತಿತ್ವ ಪರೀಕ್ಷೆ ಅಂತ ಅಂದ್ರೆ ಇಂಟರ್ವ್ಯೂ ಏನೈತಿಲ್ಲ, ಇಂಟರ್ವ್ಯೂಕ್ಕೆ 25 ಮಾರ್ಕ್ಸ್ ಇಟ್ಟಿದ್ದಾರೆ. ಟೋಟಲ್ 1275 ಮಾರ್ಕ್ಸ್ ಆಗ್ತದ. ಸೊ ಈ 1275 ಮಾರ್ಕ್ಸ್ ನೀವು ಎಷ್ಟು ಟಾಪ್ ಆದಾಗ ಬರ್ತಿರಲ್ಲ ಅದ್ರ ತಕ್ಕಂತೆ ನಿಮಗೆ ಹುದ್ದೆಗಳ ವರ್ಗೀಕರಣ ಆಗ್ತದ. ಇದಿಷ್ಟು ಗೊತ್ತಿರಲಿ. ಮತ್ತೆ ನೀವು ಫಸ್ಟ್ ಪ್ರಿಲಿಮ್ಸ್ ಏನ್ ಬರ್ತಿರಲ್ಲ, ಪ್ರಿಲಿಮ್ಸ್ ಬರಿಬೇಕಾದ್ರ ನೆಗೆಟಿವ್ ಮಾರ್ಕಿಂಗ್ ಸಿಸ್ಟಮ್ ಇರ್ತದ. ಅಲ್ಲಿ ಒಂದು ಪ್ರಶ್ನೆ ನೀವು ರಾಂಗ್ ಮಾಡಿದ್ರೆ 1/4 ಮಾರ್ಕ್ಸ್ ಕಟ್ ಆಗ್ತದ. ಅದಕ್ಕೆ 0.25 ಅಂತ ಹೇಳಿ ನಾವು ಕರಿತೀವಿ. ಸೊ ಇಷ್ಟು ಮಾರ್ಕ್ಸ್ ನಿಮಗೆ ಕಟ್ ಆಗ್ತದೆ ಇನ್ ಕೇಸ್ ರಾಂಗ್ ಮಾಡಿದ್ರೆ, ಅದೊಂದು ಗಮನಕ್ಕೆ ಇರಬೇಕು. ಮತ್ತೆ ಪ್ರಶ್ನೆ ಪತ್ರಿಕೆ 2 ಮಾಧ್ಯಮದಾಗ ಇರ್ತದೆ, ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಾಗ ಇರ್ತದೆ. ನಿಮ್ಗೆ ಯಾವ್ದು ಈಜಿ ಅನಿಸ್ತದ ಅದ್ರಾಗ ನೀವು ಸಾಲ್ವ್ ಮಾಡ್ಬೋದು. ಬಟ್ ಒಂದು ಮಾಧ್ಯಮ ಚಾಯ್ಸ್ ಮಾಡಿ ಒಂದೇ ಮಾಧ್ಯಮದಾಗ ಉತ್ತರ ಬರೀಬೇಕು. ಇಂಗ್ಲಿಷ್ ಅಂತ ಚಾಯ್ಸ್ ಮಾಡೋದು, ಅರ್ಧ ಇಂಗ್ಲಿಷ್ ಅರ್ಧ ಕನ್ನಡ ಹಿಂಗ್ ಮಾಡಂಗಿಲ್ಲ. ಮತ್ತೆ ಕನ್ನಡದಾಗ ಇಂಗ್ಲಿಷ್ ಮಿಕ್ಸ್ ಮಾಡಂಗಿಲ್ಲ. ಅದನ್ನ ಪರ್ಫೆಕ್ಟ್ ಆಗಿ ನೀವು ಬರ್ಕೋತಂದ್ರೆ ನಿಮ್ ಮಾರ್ಕ್ಸ್ ಹೆಚ್ಚಿಗೆ ಬರ್ತಾವ. ಇದಿಷ್ಟು ನಿಮಗೆ ಗೊತ್ತಿರಲಿ. ಆಮೇಲೆ ಇನ್ನ ಈ ಒಂದು ಎಕ್ಸಾಮ್ ಇದು ಸಿಲೆಬಸ್ ಏನದಲ್ಲ, ಸಿಲೆಬಸ್ ಡೀಟೇಲ್ ಬಹಳ ಅದ. ಅದನ್ನ ನಾನು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕಳ್ಸಿರ್ತಾನೆ, ಅದನ್ನ ನೀವು ನೋಡ್ಕೊಡ್ರಿ, ಅಥವಾ ಒಂದು ಮೆಸೇಜ್ ಕೊಡ್ರಿ ಸಿಲೆಬಸ್ ಅಂತ, ನಾನು ನಿಮ್ಗೆ ಅದನ್ನ ಕಳ್ಸೇನೆ, PDF ಸೆಂಡ್ ಮಾಡ್ತೇನೆ. ಇನ್ನ ಪಾತ್ ಟು ಸಕ್ಸಸ್, ನೀವು ಈ ಒಂದು ಜರ್ನಿಯನ್ನ ನೀವು ಸಕ್ಸಸ್ಫುಲ್ ಮಾಡ್ಕೋಬೇಕಾದ್ರೆ ಒಂದೇದ್ ಕೆಲಸ ನೀವು ಏನ್ ಮಾಡ್ಬೇಕಂದ್ರೆ, KS ಪ್ರಿಪರೇಷನ್ ಮಾಡೋರಿಗೆ ಅತಿ ಮುಖ್ಯದ ರೀಡ್ ಥಿಯರಿ ಥರೋಲಿ, ಎವ್ರಿ ಕಾನ್ಸೆಪ್ಟ್ ಶುಡ್ ಬಿ ಕ್ರಿಸ್ಟಲ್ ಕ್ಲಿಯರ್. ನೀವು ಯಾವುದೇ ಒಂದು ಸಬ್ಜೆಕ್ಟ್ ನೀವು ಹಿಡ್ಕೊಂಡ್ರೆ ತಿಳ್ಕೊಡ್ರಿ, ಅಂದ್ರೆ ಈಗ ಹಿಸ್ಟ್ರಿ ಹಿಡ್ರಿ, ಪೊಲಿಟಿಕಲ್ ಸೈನ್ಸ್ ಹಿಡ್ರಿ, ಒಂದು ವಿಷಯ ನೀವು ಕೈ ತೆಗೆದುಕೊಂಡ್ರೆ ನೀವು ಅದನ್ನ ಎಷ್ಟು ಡೆಪ್ತ್ ಓದ್ಬೇಕಂದ್ರೆ ಅದ್ರಾಗ ಏನೇನು ಡೌಟ್ ಉಳಿಬಾರ್ದು ನಿಮ್ಗೆ. ಆ ರೀತಿ ನಿಮ್ದು ಓದೋದಾಗಬೇಕು. ಕಾನ್ಸೆಪ್ಟ್ಗಳು ಎಲ್ಲಕ್ಕೆಲ್ಲ ಕ್ಲಿಯರ್ ಆಗಬೇಕು. ಸೈನ್ಸ್ ಅವ್ರಿದ್ರೆ ಸೈನ್ಸ್ ಆಯ್ತು, ಅಥವಾ ಇವು ಮಾನವಿಕ ಸಬ್ಜೆಕ್ಟ್ಗಳಾದ್ರೆ ಮಾನವಿಕ ಸಬ್ಜೆಕ್ಟ್ಗಳ್ದಾಗ ನೀವು ಅಗ್ದಿ ಪರ್ಫೆಕ್ಟ್ ಮಾಡ್ಕೋಬೇಕು. ಒಂದು ಪ್ರಿಪ್ರೇಷನ್ ಏನದಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದ. ಅದು ಮೊದಲನೇದು ಸ್ಟೆಪ್. ಆಮೇಲೆ ಎರಡನೇದು ಯಾವ್ದಂದ್ರೆ ಪ್ರಾಕ್ಟೀಸ್ ಬಹಳ ಮಾಡಬೇಕು. ಪ್ರಾಕ್ಟೀಸ್ ವಾಸ್ಟ್ ನಂಬರ್ ಆಫ್ ಎಕ್ಸಾಮ್ಸ್. ಈ ಹಿಂದೆ ನಡೆದಿರುವಂತಹ ಪರೀಕ್ಷೆಗಳಿದಾವಲ್ಲ ಅವುಗಳ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಕಂಟಿನ್ಯೂಸ್ ಆಗಿ ನೀವು ಏನ್ ಮಾಡ್ಬೇಕಂದ್ರೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಎರಡನೇದು. ಇನ್ನ ಮೂರನೇದು ಯಾವ್ದಂದ್ರೆ ರೈಟ್ ಮೋರ್ ನಂಬರ್ ಆಫ್ MCQ ಟೆಸ್ಟ್. ಈಗೇನ್ ಬಿಡುಗಡೆ ಮಾಡ್ತಾರಲ್ಲ ಈ ತರ ಅವ್ರ ಸೆಂಟರ್ದವರೆಲ್ಲ, ಅಂತ ಕ್ವಶನ್ಸ್ ನೀವು ಸಾಲ್ವ್ ಮಾಡಕ್ ಹೆಚ್ಚು ಪ್ರಾಕ್ಟೀಸ್ ಮಾಡ್ರಿ. ಅದಾದ ಕೂಡಲೇ
ಇನ್ನು ನಾಲ್ಕನೇದು ಅದಲ್ಲ, ನಾಲ್ಕನೇದು ಯಾವ್ದತ್ತಂದ್ರೆ ಕಾಮ್ ಮೈಂಡ್ ಡ್ಯೂರಿಂಗ್ ಎಕ್ಸಾಮ್ಸ್. ಎಕ್ಸಾಮ್ ಸಂದರ್ಭದಾಗ ನೀವು ಎಷ್ಟು ಬೇಕಾದಷ್ಟು ಓದ್ರಿ, ಓದಿದ ಕೂಡಲೇ ಎಕ್ಸಾಮ್ ಟೈಮ್ದಾಗ ಟೆನ್ಸ್ ಆಗಬಾರ್ದು. ಅಲ್ಲಿ ಅಗ್ರಿ ಕೂಲ್ ಆಗಿರ್ಬೇಕು. ಆದಷ್ಟು ನೀವು ಕೆಲಸ ಮಾಡಿದ್ರಿ ಅಂತ ತಿಳ್ಕೊಡ್ರಿ, ಎಕ್ಸಾಮ್ ಟೈಮ್ದಾಗ ಅಷ್ಟೇ ಅಂತಲ್ಲ, ನೀವು ಉಳಿದ ಟೈಮ್ದಾಗೂ ಎಷ್ಟು ಕಾಮ್ ಮೈಂಡ್ ಇರ್ತದಲ್ಲ, ಅಷ್ಟು ನೀವು ಓದಿದ್ದೆಲ್ಲ ನೆನ್ಪಿಡ್ತದೆ. ನೀವು ಓದೋದು ಸಮಾಧಾನ ಕೂತು ಓದೋದು, ಹೊರಗಡೆ ಹೋಗಿ ನಿಮ್ಮ ಮೈಂಡ್ ಎಲ್ಲ ಡಿಸ್ಟರ್ಬೆನ್ಸ್ ಮಾಡ್ಕೊಂಡ್ರೆ ತಿಳ್ಕೊಡ್ರಿ, ಅದು ಓದಿನ ಮ್ಯಾಗ ಪರಿಣಾಮ ಆಗ್ತದೆ. ಅದಕ್ಕೆ ಮೈಂಡ್ ಶಾಂತ ಇಟ್ಕೊಡ್ರಿ, ಓದ್ರಿ. ಹೆಚ್ಚು ಜನರಿಗೆ ಯಾರಿಗೂ ಸಂಪರ್ಕದಾಗ ಬರಬೇಡ್ರಿ ಈ ಎಕ್ಸಾಮ್ ಮುಗಿ ತನಕ. ಆಮೇಲೆ ನೀವು ಬೇಕಾದ್ರೆ ಮತ್ತೆ ನಿಮ್ಮ ದೋಸ್ತಿ ಅವೆಲ್ಲ ಇರ್ತಾವ. ಬಟ್ ಈ ಟೈಮ್ದಾಗ ಮಾತ್ರ ಸ್ವಲ್ಪ ನೀವು ಒಬ್ಬಂಟಿಯಾಗಿ ಇದ್ಕೊಂಡು ಅಭ್ಯಾಸ ಮಾಡ್ರಿ ಅಂತ ನಾನು ಹೇಳ್ತೇನೆ. ಆಮೇಲೆ ಮುಂದುವರೆದು ಒಂದು ಮಾತನ್ನ ನೆನ್ಪಿಟ್ಕೋಬೇಕು. ಯಾವ ಮಾತಂದ್ರೆ, ಇಫ್ ಯು ಫೇಲ್ ಟು ಪ್ಲಾನ್, ಯು ಪ್ಲಾನ್ ಟು ಫೇಲ್. ಈ ಒಂದು ಮಾತನ್ನ ನೆನ್ಪಿಟ್ಕೊಡ್ರಿ. ನಿಮ್ಮ ಪ್ಲಾನ್ ಏನದಲ್ಲ, ಪ್ಲಾನ್ ಮಾಡಕ್ ನೀವು ಫೇಲ್ ಆಗಬೇಡ್ರಿ. ಇನ್ ಕೇಸ್ ನೀವು ಪ್ಲಾನ್ ಮಾಡಕ್ ಫೇಲ್ ಆದ್ರಿ ಅಂತ ತಿಳ್ಕೊಡ್ರಿ, ನೀವು ಫೇಲ್ ಆಗಾಕ ಪ್ಲಾನ್ ಮಾಡಿದಿರಿ ಅಂದಂಗೆ ಆಗ್ತದೆ. ಅದ್ರ ಸಲುವಾಗಿ ಈ ಮಾತು ಗಮನದಾಗ ಇಟ್ಕೊಡ್ರಿ. ಮತ್ತು ಮುಂಬರುವಂಥ ಪರೀಕ್ಷೆ ಏನದಲ್ಲ, ಅದಕ್ಕೆ ನೀವು ತಯಾರಿಯನ್ನು ಸೂಕ್ತವಾಗಿ ಮಾಡ್ಕೊಡ್ರಿ. ತಮಗೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ನಾಗ ಹಾಕ್ರಿ, ನಾನು ತಮಗೆ ಆ ಮಾಹಿತಿಯನ್ನು ನೀಡುವಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ಈ ಒಂದು ಕೊಟ್ಟಿರುವಂಥ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ಒಂದು ನೋಟಿಫಿಕೇಶನ್ ಡೀಟೇಲ್ಸ ಏನಾದರೂ ಬೇಕಾದ್ರೂ ಕೂಡ ತಾವು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಮಾಹಿತಿ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ನಮಸ್ಕಾರ.